ಗಮನಿಸ್ತಾ ಇದ್ದೀವಿ. ಜಪ್ತಿಯಾದ ಕೆಲ ವಾಹನಗಳ ಮೂಲ ಮಾಲೀಕರ ಮಾಹಿತಿ ಕೂಡ ಈಗಾಗಲೇ ಪೊಲೀಸರ ಕೈ ಸೇರಿದೆ. ಹೀಗಾಗಿ ಮೂಲ ಮಾಲೀಕರಿಗೆ ನೋಟಿಸ್ ಕೊಡೋದಕ್ಕೆ ಖಾಕಿ ಟೀಮ್ ಮುಂದಾಗಿದೆ. ಬೈಕ್ ಕೊಡೋದಕ್ಕೆ ಕಾರಣ ಏನು, ಹೆಂಗ್ ಕೊಟ್ರಿ, ನಿಮ್ಮ ಮಾಲೀಕತ್ವದ ಬೈಕನ್ನ ಬೇರೆಯವರು ಯಾಕೆ ಓಡಿಸಿದ್ರು, ಹೆಂಗ್ ಓಡಿಸಿದ್ರು, ಆರೋಪಿಗೂ ನಿಮಗೂ ಏನ್ ಸಂಬಂಧ, ವ್ಯಾವಹಾರಿಕವಾಗಿ ಏನಾದ್ರು ಸಂಬಂಧ ಇತ್ತಾ, ಕೊಲೆ ಬಗ್ಗೆ ಏನಾದ್ರು ಗೊತ್ತಿತ್ತಾ, ಯಾವ ಕಾರಣಕ್ಕೆ ಬೈಕ್ ಅನ್ನು ಇಸ್ಕೊಂಡು ಹೋದ್ರು, ಎಷ್ಟೊತ್ತಿಗೆ ಎಕ್ಸಾಕ್ಟ್ಲಿ ಕೊಟ್ರಿ, ಎಷ್ಟು ತನಕ ಬೈಕ್ ಇಟ್ಕೊಂಡಿದ್ರು, ರಿಟರ್ನ್ ಯಾವಾಗ ಮಾಡಿದ್ರು, ರಿಟರ್ನ್ ಕೇಳಲೇ ಇಲ್ವಾ ನೀವು, ಜೊತೆಗೆ ಎಷ್ಟು ಸಮಯದಿಂದ ಈ ಆರೋಪಿಗಳು ನಿಮಗೆ ಪರಿಚಯ ಇರ್ತಾರೆ, ಈ ತರದ ಅನೇಕ ಪ್ರಶ್ನೆಗಳನ್ನ ಗಾಡಿ ಮಾಲೀಕರಿಂದ ಉತ್ತರವನ್ನ ಬಯಸ್ಲಿಕ್ಕಿದ್ದಾರೆ ಪೊಲೀಸರು. ಸೊ ನೋಟಿಸ್ ಅನ್ನ ಕೊಟ್ಟು ಅವ್ರನ್ನ ವಿಚಾರಣೆಗೆ ಕರೀತಾರೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಎಷ್ಟು ಜನ ಮಾಲೀಕರಿಗೆ, ಗಾಡಿ ಮಾಲೀಕರಿಗೆ ಈಗಾಗಲೇ ನೋಟಿಸ್ ಸರ್ವ್ ಆಗಿದೆ, ಇನ್ನೆಷ್ಟು ಜನರಿಗೆ ಸರ್ವ್ ಮಾಡಬೇಕು ಅಂತ ಇದ್ದಾರೆ, ಆಮೇಲೆ ಏನೆಲ್ಲ ವಿಚಾರಗಳನ್ನ ಇನ್ ಡೀಟೇಲ್ ಆಗಿ ಇಲ್ಲಿ ಮಾಹಿತಿ ಪಡ್ಕೊಳ್ತಾರೆ ಅಂತ? ಮಮತಾ, ರೇಣುಕಾಸ್ವಾಮಿ ಕೊಲೆ ಮಾಡಿದಂಥ ಆರೋಪಿಗಳು ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಬಳಸಿದ್ದಂಥ ವಾಹನಗಳನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಸೀಜ್ ಮಾಡಿರುವಂಥದ್ದು. ಸುಮಾರು 9 ವಾಹನಗಳನ್ನು, ಬೈಕು, ಕಾರು ಸೇರಿದಂತೆ ಒಟ್ಟು 9 ವಾಹನಗಳನ್ನು ಸೀಜ್ ಮಾಡಿರುವಂಥ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ವಾಹನಗಳು ಕೃತ್ಯಕ್ಕೆ ಬಳಸಿದ ಆರೋಪಿಗಳ ಹೆಸರಲ್ಲಿ ಇಲ್ಲ ಅನ್ನುವಂಥ ಮಾಹಿತಿ ಆರಂಭದಲ್ಲಿ ಸಿಗುತ್ತೆ. ಆ ಕಾರಣಕ್ಕಾಗಿ ಪೊಲೀಸರು ಈಗಾಗಲೇ RTO ಅಧಿಕಾರಿಗಳಿಗೆ, ಬೆಂಗಳೂರಿನ ಯಶವಂತಪುರ, ರಾಜಾಜಿನಗರ, ತುಮಕೂರಿನ RTO ಅಧಿಕಾರಿಗಳಿಗೆ ಮಾಹಿತಿಯನ್ನು ಪಡೀಲಿಕ್ಕೆ ಪತ್ರವನ್ನು ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಯಾಕಂದರೆ ಆರೋಪಿಗಳು ಬೇರೆ ಬೇರೆ ಹೆಸರಲ್ಲಿರುವಂಥ ವಾಹನಗಳಿಗೆ ಬರೆದಿರೋದ್ರಿಂದ ಆರೋಪಿಗಳು ಸಮರ್ಪಕವಾಗಿ ಮಾಹಿತಿ ಕೂಡ ನೀಡದೇ ಇರೋ ಕಾರಣ ಆ ನಂಬರ್ ಮೂಲ ಆಧಾರವನ್ನು ಇಟ್ಕೊಂಡು ಈಗಾಗಲೇ ಪೊಲೀಸರು RTO ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆ RTO ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಸಂಬಂಧಪಟ್ಟ ಮಾಲೀಕರಿಗೆ ನೋಟಿಸನ್ನು ಕೊಡುವ ಕೆಲಸವನ್ನು ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಿರುವಂಥದ್ದು. ಸುಮಾರು 5 ರಿಂದ 6 ಗಾಡಿಯ ಮಾಲೀಕರ ಬಗ್ಗೆ ಮಾಹಿತಿ ಸಿಕ್ಕಿದ್ದು, 5 ರಿಂದ 6 ಜನರಿಗೂ ಕೂಡ ಈಗಾಗಲೇ ನೋಟಿಸ್ ಕೊಟ್ಟು ಘಟನೆಗೆ ಕಾರಣ ಏನು ಮತ್ತು ಯಾವ ಕಾರಣಕ್ಕಾಗಿ ಈ ಬಂಧಿತ ಆರೋಪಿಗಳಿಗೆ ಈ ವಾಹನವನ್ನು ಕೊಟ್ಟಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.